ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಶಿವಮುಷ್ಟಿ ಪೂಜಾ ಬಗ್ಗೆ ತಿಳ್ಕೊಳ್ಳೋಣಂತ್ರಿ. ಯಾಕಂದ್ರೆ ದರಾ ವರ್ಷನೂ ನಾನು ಶ್ರಾವಣ ಮಾಸದಾಗ ಮಾಡಿರ್ತೀನಿ. ಹಾಗಾಗಿ ಶಿವಮುಷ್ಟಿ ಪೂಜಾಕ್ಕೆ ಏನೇನು ಬೇಕು ಅವನ್ನೂ ಕೂಡ ಇಟ್ಟೀನಿ. ಅಕ್ಕಿ, ಎಳ್ಳು, ಅಗಸಿ, ಹೆಸರು, ಪತ್ರಿ, ಹೂವು, ಮಲ್ಲಿಗೆ ಹೂವು, ಗೆಜ್ಜೆ ವಸ್ತ್ರ ಇಷ್ಟೆಲ್ಲ ಬೇಕಾಗ್ತದೆ. ಮೊದಲಿಗೆಲ್ಲ ರೆಡಿ ಇಟ್ಕೊಂಡು ಪೂಜೆ ಮಾಡೋದು ನೋಡ್ರಿ. ಈಗ ದರಾ ಶ್ರಾವಣ ಒಳಗೆ ದರಾ ವರ್ಷ ಶ್ರಾವಣದೊಳಗೆ ನಾವು ಶಿವಮುಷ್ಟಿ ಪೂಜಾ ಅತೀ ಶೀಘ್ರ ಫಲ ಕೊಡುವಂಥದ್ದು ಶ್ರಾವಣ ಮಾಸದೊಳಗೆ. ಆ ಪೂಜಾದ್ದು ಹೇಳಿಕತ್ತೇನೆ ರೀ. ಯಾಕಂದ್ರೆ ಇದನ್ನು ನಾನು ಮಾಡ್ತೀನಿ, ಎವ್ರಿ ಇಯರ್ ಮಾಡ್ತೀನಿ. ಹಾಗಾಗಿ ನೀವು ಕೇಳ್ತಿರ್ತೀರಿ, ನಾ ಮಾಡುವ ಪೂಜೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಎಷ್ಟೋ ಮಂದಿ ಎವ್ರಿ ಇಯರ್ ಮಾಡ್ತೀರಿ. ಮತ್ತು ಈ ವರ್ಷ ಯಾವ್ಯಾವ ಡೇಟಿಗೆ ಬಂದದ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮುಷ್ಟಿ ಪೂಜಾಕ್ಕೆ ಬೇಕಾಗುವ ಸಾಮಗ್ರಿ ಏನೇನಪ್ಪ ಅಂತಂದ್ರೆ ನೋಡ್ರಿ, ಒಂದೊಂದು ವಾರ ಒಂದೊಂದು ಬೇಕಾಗ್ತದೆ. ಈಗ ಮೊದಲೇ ವಾರ ಅಕ್ಕಿ ಬೇಕಾಗ್ತದೆ, ಮೊದಲೇ ವಾರ ಅಕ್ಕಿ, ಎರಡನೇ ವಾರ ಎಳ್ಳು, ಮೂರನೇ ವಾರ ಹೆಸರು, ನಾಲ್ಕನೇ ವಾರ ಅಗಸಿ. ಹೀಗದ. ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ. ಮೊದಲನೇ ವಾರ ಅಕ್ಕಿ, ಎರಡನೇ ವಾರ ಎಳ್ಳು, ಮೂರನೇ ವಾರ ಹೆಸರು, ನಾಲ್ಕನೇ ವಾರ ಅಗಸಿ. ಶಿವ ಮುಷ್ಟಿ ಅಂತಂದ್ರೆ ಈಗ ಒಂದು ಮುಷ್ಟಿ ತೊಗೊಂಡು ನಾವು ಲಿಂಗ ಏನು ಮಾಡಿರ್ತೀವಲ್ಲ ಅದ್ರ ಮೇಲೆ ಹಾಕೋದು. ತೋರಿಸ್ತೀನಿ ನಾನು ನಿಮಗೆ. ಮತ್ತು ಪತ್ರಿ 108 ಪತ್ರಿ ಏರಿಸ್ಬೋದು. 11, 21 ನಿಮಗೆ ಹೆಂಗೆ ಅನುಕೂಲ ಅದನೋ ಹಂಗೆ. ಒಬ್ಬೊಬ್ಬರ ಕಡೆ ಪತ್ರಿ ಗಿಡನೇ ಇರಂಗಿಲ್ಲ. ಹಾಗಾಗಿ ಅವರು ಬೆಳ್ಳಿ ಪತ್ರಿ ಇದ್ರೆ ಅದಕ್ಕೆ ಏರಿಸ್ಬೋದು. ಮತ್ತು ಇನ್ನೂ ಒಂದು ಗೆಜ್ಜೆ ವಸ್ತ್ರ. ಶಿವಗ ಬಿಳಿದು ಏರಿಸ್ಲಿಕ್ಕೂ ಬರ್ತದೆ, ಕುಂಕುಮ ಅರಿಶಿನ ಕುಂಕುಮ ಹಚ್ಚಿದ್ದು ಬರ್ತದೆ ರೀ. ಯಾಕಂದ್ರೆ ಶಿವ ಪಾರ್ವತಿ ಎರಡೂ ಬರ್ತದೆ. ನೀವು ಯಾವುದು ಚೂಸ್ ಮಾಡ್ಕೋತೀರೋ ಮಾಡ್ಕೋರಿ. ಇಷ್ಟೆಲ್ಲ ಆದಮೇಲೆ 2 ತುಪ್ಪದ ಬತ್ತಿ. ನೋಡ್ರಿ, ಭಾಳ ಮಂದಿ ತುಪ್ಪದ ಬತ್ತಿ ಇಷ್ಟು ಹಿಂಗೆ ಬತ್ತಿ ಹಾಕಿ ಹಚ್ಚಿಬಿಡ್ತಾರೆ. ಇಷ್ಟೇ ಹಿಂಗೆ ಒಟ್ಟ ಹಚ್ಚಬಾರ್ದ್ರಿ, ಅದರೊಳಗೆ ಹಾಕಿನೇ ಹಚ್ಚಬೇಕು. ಹಿಂಗೆ ತುಪ್ಪ ಹಾಕಿನೇ ಹಚ್ಬೇಕು. ಬರೇ ಒಣ ಬತ್ತಿ ಒಟ್ಟ ಹಚ್ಬಾರ್ದು. ಭಾಳ ಮಂದಿ ಹಚ್ತಾರೆ, ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲ. ನನಗೆ ಗೊತ್ತಿದ್ದನ್ನು ನಿಮಗೆ ಹೇಳಲಿಕ್ಕತ್ತೀನಿ. ಇಷ್ಟು ತಯಾರಿ ಮಾಡಿ ಇಷ್ಟು ತುಪ್ಪದ ಬತ್ತಿ, ಎರಡು ತುಪ್ಪದ ಬತ್ತಿ, ಇಷ್ಟೆಲ್ಲ ಅಕ್ಕಿ. ಅಂದರೆ ದರಾವಾರ ಒಂದನೇ ವಾರ ಅಕ್ಕಿ, ಎರಡನೇ ವಾರ ಎಳ್ಳು, ಮೂರನೇ ವಾರ ಹೆಸರು, ನಾಲ್ಕನೇ ವಾರ ಅಗಸಿ. ನಾನು 4 ಒಟ್ಟು ಇಟ್ಟು ತೋರಿಸ್ಲಿಕ್ಕತ್ತೀನಿ ನಿಮಗೆ. ಒಂದೊಂದು ವಾರ ಒಂದೊಂದು ಅಷ್ಟೇ. ಅದಾದಮೇಲೆ ಲಿಂಗ ಮಾಡ್ಕೊಳ್ಳಿಕ್ಕೆ ಹುತ್ತಿನ ಮಣ್ಣು ಇಷ್ಟು. ಈಗ ಲಿಂಗ ಮಾಡ್ಕೊಳ್ಳೋಣ. ಈಗ ಹುತ್ತಿನ ಮಣ್ಣು ತೋರಿಸಿದ ತಕ್ಷಣವೇ ಭಾಳ ಮಂದಿಗೆ ಕನ್ಫ್ಯೂಷನ್ ಒಳಗಿರ್ತೀರಿ, ಎಲ್ಲಿ ಸಿಗ್ತದೆ. ಇವು ನೋಡ್ರಿ, ನಾನು ಏನು ಮಾಡಿರ್ತೀನಿ, ಯಾರೇ ಹೇಳಿರ್ತಾರಲ್ಲ, ನಾನು 16 ಸೋಮವಾರ ಮಾಡ್ಲಿಕ್ಕತ್ತೀನಿ. ಹಿಂಗೆ ಹೇಳಿದ ತಕ್ಷಣ ನಾನು ಏನು ಮಾಡ್ತೀನಿ, ನನಗೊಂದಿಷ್ಟು ಕೊಡ್ರಿ ಅಂತ ಇಸ್ಕೊಂಡಿರ್ತೀನಿ. ಹೊಲದೊಳಗೆ ಎಲ್ಲ ತರಿಸಿದ್ರೆ ನಡೀತದೆ. ಫಲವತ್ತಾದ ಮಣ್ಣು ತಂದು ಮಾಡಿದ್ರು ಸಾಕು, ಅಲ್ಲಿ ಯಾರು ತುಳಿದಾಡಿರ್ಬಾರ್ದು. ಇಷ್ಟು ತಯಾರಿ ಮಾಡಿ ಇಟ್ಕೊಂಡು ಈಗೇನದ ನಾವು ಪೂಜಾ ಮಾಡುವ ಸ್ಥಳ ಅಂದ್ರೆ ದೇವ್ರ ಮನೆಯೊಳಗೆ ಸ್ವಚ್ಛಾಗಿ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಮಣಿ ಹಾಕಿ ರಂಗೋಲಿ ಹಾಕಿ ಸ್ಟಾರ್ಟ್ ಮಾಡೋಣ್ರಿ. ಬಾ ಇಷ್ಟಾದಮೇಲೆ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 2 ಎಲೆ ಇಟ್ಕೊಳ್ಳೋದು. ಅದರೊಳಗೆ ಗಣಪತಿ ಪೂಜಾ ಫಸ್ಟ್ ರೀ. ಯಾವುದೇ ಪೂಜೆ ಮಾಡಬೇಕಾದ್ರೆ ಗಣಪತಿ ಸಣ್ಣದು ನಿಮ್ಮಲ್ಲಿ ಮೂರ್ತಿ ಇತ್ತಂದ್ರೆ ಅದನ್ನು ಪೂಜೆ ಮಾಡಿರಿ. ಇಲ್ಲ ಅಂದ್ರೆ ಒಂದು ಅಡಿಕೆ ಬೆಟ್ಟ ಗಣಪನ ಪೂಜೆ ಮಾಡಿನೇ ಸ್ಟಾರ್ಟ್ ಮಾಡೋದು. ಕೈಗೊಂಡ ಕಾರ್ಯಗಳೆಲ್ಲ ಯಶಸ್ವಿಯಾಗಲಿ. ಗಣಪತಿಗೆ ಬೆಲ್ಲದ ನೈವೇದ್ಯ.
ಇಷ್ಟು ಮಾಡಿ ಮುಂದೆ ಶಿವಮುಷ್ಟಿ ಪೂಜೆ ಸ್ಟಾರ್ಟ್ ಮಾಡೋದು ನೋಡ್ರಿ. ಮತ್ತು ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ, ನಾವು ಪೂಜೆ ಮಾಡೋ ಸ್ಥಳ ಸ್ವಚ್ಛಾಗಿ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಮಣಿ ಇಟ್ಕೊಂಡು ದೀಪ ಹಚ್ಚಿಟ್ಕೊಂಡು ಮತ್ತು ಸಂಕಲ್ಪ ಮಾಡಿಕೊಂಡು ಗಣಪತಿ ಪೂಜೆ ಮಾಡಿ ಗಣಪತಿಗೆ ನೈವೇದ್ಯ ಬೆಲ್ಲ ಅಥವಾ ಕೊಬ್ಬರಿ ಬೆಲ್ಲ ಶೇಂಗಾ ಉಂಡೆ ಏನು ನೈವೇದ್ಯ ಮಾಡ್ತೀರಿ ಮಾಡ್ಬೋದು. ಅಷ್ಟು ಮಾಡಿ ಈಗ ಶಿವಮುಷ್ಟಿ ಪೂಜೆ ಸ್ಟಾರ್ಟ್ ಮಾಡೋದು ನೋಡ್ರಿ. ಹೇಳ್ತೀನಿಲ್ಲ ಕಟ್ ಮಾಡಿ ನೋಡ್ರಿ. ಮಡ್ನೀರು ಇದು ತಂಬಿಗೆ ಮೊದಲು ನೀರಿನಕ್ಕಿಂತ ಎಲ್ಲಾರ್ದು ಲಕ್ಷ್ಯ ಒಂಚೂರು ತಂಬಿಗೆ ಮೇಲೆ ಇರ್ತದೆ. ನಮ್ಮ ಮನೆ ಒಳಗೆ ತಂಬಿಗೆ ಒಂದೇ ದಿವ್ಸಕ್ಕೆ ಹಿಂಗಾಗ್ತದೆ. ಯಾಕಂತಂದ್ರೆ ನಮ್ಮ ಬೋರ್ ನೀರು ರೀ, ಬೋರ್ವೆಲ್ ನೀರು ಇರೋದ್ರಿಂದ ಹಿಂಗಾಗ್ಬಿಡ್ತಾವೆ. ಅದಕ್ಕೇನದ ನಾವು ವಾರಕ್ಕೊಮ್ಮೆ 2-3 ದಿವ್ಸಕ್ಕೊಮ್ಮೆನೇ ತಿಕ್ತೀವಿ. ತಿಕ್ಕಿದಾಗ ಅವಾಗೇನು 2-3 ತಾಸು ಅಷ್ಟು ಚಲೋ ಇರ್ತದೆ ರೀ, ಮತ್ತು ಹಿಂಗೆ ಆಗ್ಬಿಡ್ತಾವೆ. ब्रह्ममुरारिसुरार्चितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गं देवमुनिप्रवरार्चितलिङ्गं कामदहनकरुणाकरलिङ्गं रावणदर्पविनाशनलिङ्गं तत्प्रणमामि सदा शिवलिङ्गं सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गम् कनकमहामणिभूषितलिङ्गं फणिपतिवेष्टितशोभितलिङ्गं दक्षसुयज्ञविनाशनलिङ्गं तत्प्रणमामि सदा शिवलिङ्गं कुङ्कुमचन्दनलेपितलिङ्गं पङ्कजहारसुशोभितलिङ्गं सञ्चितपापविनाशनलिङ्गं तत्प्रणमामि सदा शिवलिङ्गं लिङ्गाष्टकमिदं पुण्यं यः पठि शिवसन्निधौ शिवलोकमहाप्नोते ಶಿವನೇ ಸಹ ಮೋದತೆ. ಖರೇನೆ ಇದು ಬ್ರಹ್ಮಮುರಾರಿ ಶಿವಂದ ಹಾಡ ಹಾಡಿದ ಕೂಡಲೇ ಏನೋ ಒಂದು ಉಲ್ಲಾಸ, ಏನೋ ಒಂದು ಖುಷಿ ಕೊಡ್ತದೆ ನೋಡ್ರಿ. ನೀವು ಮತ್ತು ಶಿವನ ಹಾಡ ಯಾವ್ದು ಬರ್ತದೋ ಅದನ್ನು ಹಾಡ್ಕೋತ ಪೂಜೆ ಮಾಡ್ಬೋದು, ಅಥವಾ ನಮ್ಮ ಶಿವಾಯ ನಮಃ ಅನ್ಕೋತ ಅದನ್ನು ಮಾಡ್ಬೋದು. ನಮ್ಮ ಮನೆ ಕುಲದೇವ್ರು ಉತ್ತರೇಶ್ವರ ಆಗಿರೋದ್ರಿಂದ ನಾವು ಉತ್ತರೇಶ್ವರಾಯ ನಮಃ ಅಂಥೇಳಿ ಅನ್ಕೋತ ಮನೋನಿಯಾಮಕನಾದ ರುದ್ರದೇವರು ನಮ್ಮ ಮನಸ್ಸಿನೊಳಗೆ ಏನದನೋ ಅದನ್ನು ಈಡೇರಿಸ್ತಾರೆ. ಅದಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ, ನಿಮಗೆಲ್ಲ ಶೀಘ್ರ ಫಲಾನೇ ಸಿಗಲಿ ಅಂತ ಹೇಳ್ತಾ ನೋಡ್ರಿ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇದರೊಳಗೆ ಮತ್ತೆ ಇನ್ನೂ ಒಂದಿಷ್ಟು ಕ್ವಶನ್ಸ್ ಇರ್ತಾವೆ. ನಡುವ ಗ್ಯಾಪ್ ಒಂದು 4-5 ದಿವಸ ಗ್ಯಾಪ್ ಆದರೆ ಏನು ಮಾಡಬೇಕು? ಡೇಟ್ ಬಂದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ. ಒಟ್ಟು 5 ದಿವಸ ದೇವ್ರದ್ದು ಏನೂ ಬರಂಗಿಲ್ಲ. ಡೇಟ್ ಅದು ಬಂದ್ರೆ 5 ದಿವಸ ಏನೂ ಮಾಡೋ ಹಂಗಿಲ್ರಿ. 6ನೇ ದಿವಸದಿಂದ ಮಾಡೋದು. ಮತ್ತೆ ಎರ್ಕೊಂಡೇ ರೀ, 4ನೇ ದಿವಸ ಎರ್ಕೋಬೇಕು, ಮತ್ತು 5ನೇ ದಿವಸನ ಕೂಡ ಎರ್ಕೊಂಡೇ ಸ್ಟಾರ್ಟ್ ಮಾಡೋದು. ಇಷ್ಟದ. ಮತ್ತು ಅದು ಎವ್ರಿ ಟೈಮ್ ಕ್ವಶನ್ ಇರ್ತದೆ ಅಂತ ತಿಳ್ಕೊಂಡು ನಾನೇ ಆನ್ಸರ್ ಹೇಳಿದೆ. ನಾವು ಮತ್ತು ಅರಿಶಿನ ಕುಂಕುಮ ಹಚ್ಚಿದ್ದು ಗೆಜ್ಜೆ ವಸ್ತ್ರನೂ ಏರಿಸ್ಲಿಕ್ಕೆ ಬರ್ತದೆ ಈಶ್ವರಗೆ. ಬರೀ ಬಿಳಿದು ಏರಿಸ್ಲಿಕ್ಕೆ ಬರ್ತದೆ. ಹೆಚ್ಚಾಗಿ ನಾವು ಬಿಳಿದೇ ಏರಿಸ್ತೀವಿ. ಬಿಳಿ ಅಕ್ಕಿ, ಬಿಳಿ ಹೂವು, ಮಲ್ಲಿಗೆ ಹೂವು, ಬಿಳಿ ಗೆಜ್ಜೆ ವಸ್ತ್ರ ಇವನ್ನೇ ಏರಿಸಿರ್ತದೆ. ಮತ್ತು ಇದಕ್ಕೇನು ಉಪವಾಸ ಹಿಂಗೇನು ಇಲ್ಲರಿ. 1 ಹೊತ್ತು ಊಟ ಮಾಡೋದು, 1 ಹೊತ್ತು ಟಿಫನ್ ಮಾಡೋದು, ಇಷ್ಟು ಇರ್ತದೆ. ಮತ್ತು 4 ವಾರ ಆದ ತಕ್ಷಣ ನೈವೇದ್ಯ ಮಾಲಿದಿ ಅನ್ನ ಪಾಯಸ ಏನು ಮಾಡ್ತಿರೋ ಮಾಡಿ ನೈವೇದ್ಯ ಮಾಡೋದು. ಇಷ್ಟದ ನೋಡ್ರಿ. ಮತ್ತು ಇವೆಲ್ಲ ಏನು ಮಾಡಬೇಕು? 4 ವಾರ ಆದಮೇಲೆ ಲಿಂಗ ಎಲ್ಲ ನದಿಗೆ ಬಿಡಬೇಕು. ನದಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದ್ರೆ ತುಳಸಿ ಗಿಡದೊಳಗೆ, ಎಲ್ಲಿ ತುಳಿಲಾರ ಜಾಗದೊಳಗೆ, ತುಳಸಿ ಗಿಡದೊಳಗೆ ಅಥವಾ ಒಂದು ಬಕೆಟ್ ಒಳಗೆ ಹಾಕಿ ಮಣ್ಣೆಲ್ಲ ಆದ ಕೂಡಲೇ ತುಳಸಿ ಗಿಡ ಹಚ್ಚಿಬಿಡೋದು ಒಂದು ಪಾಟ್ ಒಳಗೆ ಹಾಕಿ. ಇಷ್ಟದ ರೀ. ಇವತ್ತಿಂದೆಲ್ಲ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ನಾ ಆನ್ಸರ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.